ನಮಸ್ಕಾರ ವೀಕ್ಷಕರೇ, ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವರಾಮೇಗೌಡ ಅಮ್ಮನ ಮಡಿಲಲ್ಲಿ ಮಲ್ಕೊಂಡಿರ್ತಾನೆ. ಆಗ ಭದ್ರ ಹೇಳ್ತಾನೆ, ಈ ಹಟ್ಟಿಗೆ ನೀವು ದೇವರಿದ್ದಂಗೆ, ನೀನು ಮತ್ತೆ ಸಿಕ್ಕಿದ್ಯಲ್ಲ, ತುಂಬ ಖುಷಿ ಆಗ್ತಿದೆ ಅಂತ ಭದ್ರ ಹೇಳ್ತಾನೆ. ನೀ ಏನೇ ಮಾಡಿದ್ರು ಕೂಡ ಅದು ನಮ್ಮ ಒಳ್ಳೇದಕ್ಕೋಸ್ಕರನೇ ಮಾಡಿರ್ತೀಯ, ನೀವು ಒಂಥರ ಈ ಹಟ್ಟಿಯ ಆಸ್ತಿ ಕಣಮ್ಮ ಅಂತ ಭದ್ರ ಹೇಳ್ತಾನೆ. ಮೊಮ್ಮಗ್ನೆ, ನೀನು ನಿಜವಾದ ಬಂಗಾರ ಕಣಪ್ಪ. ನಾನು ಮಾಡಿರುವಂಥ ಕೆಲಸಕ್ಕೆ ನೀವೆಲ್ಲ ಎಲ್ಲಿಂದ ನನ್ನಿಂದ ದೂರ ಆಗ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಅಜ್ಜಮ್ಮ ಹೇಳ್ತಾರೆ. ಆದರೆ ನೀವೆಲ್ಲ ನನ್ನನ್ನು ಕ್ಷಮಿಸಿಬಿಟ್ರಿ ಅಲ್ವಾ, ನನಗಷ್ಟೇ ಸಾಕು ಅಂತ ಅಜ್ಜಮ್ಮ ಹೇಳ್ತಾರೆ. ಹಾಗೆ ಶಿವರಾಮನಗೌಡನ ಹೆಗಲಿಗೆ ಅಜ್ಜಮ್ಮ ಹಾಗೂ ಭದ್ರ ಹೊರಗ್ತಾರೆ. ಇಲ್ಲಿ ಸರು ತನ್ನಮ್ಮ ರತ್ನನ ಹತ್ರ ಹೇಳ್ತಾಳೆ, ಅವರವರ ಅಜ್ಜಿ ತುಂಬ ಗ್ರೇಟ್ ಕಣಮ್ಮ ಅಂತ ಹೇಳ್ತಾರೆ. ಹೌದು, ವಿದ್ಯಾನಿಗೋಸ್ಕರ ಅವರು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಅವರು ತುಂಬ ಗ್ರೇಟ್ ಕಣಮ್ಮ ಅಂತ ರತ್ನ ಹೇಳ್ತಾರೆ. ಹಾಗೆ ಸರು ಕೈಯಲ್ಲಿರುವ ಮೊಬೈಲ್ ರಿಂಗ್ ಆಗುತ್ತೆ. ಸರು ಚೆಕ್ ಮಾಡಿ ಹೇಳ್ತಾರೆ, ಇದ್ಯಾವ ನಂಬರು ಅಂತ ಹೇಳ್ತಾಳೆ. ಸರಿ, ಕಾಲ್ ರಿಸೀವ್ ಮಾಡಿ ನೋಡ್ತೀನಿ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾಳೆ. ಅಷ್ಟೊತ್ತಿಗಾಗಲೇ 11 ಗಂಟೆಗ ಅಂತ ಸರು ಕೇಳ್ತಾಳೆ. ಆಗ ಯಾರು ಕಾಲ್ ಮಾಡಿದ್ದು ಅಂತ ರತ್ನ ಕೇಳಿದಾಗ, ಅಕ್ಕನಿಗೆ ಸ್ಕ್ಯಾನಿಂಗ್ ಬರ್ಸಿ ಬಂದಿದ್ವಲ್ಲ, ಅದು 11 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಸರು ಹೇಳ್ತಾರೆ. ಇವಾಗಲೇ ಅಕ್ಕನಿಗೆ ಕಾಲ್ ಮಾಡಿ ಹೇಳಬೇಕು, ಇಲ್ಲಾಂದರೆ ಕಾಲೇಜ್ ಏನಾದರೂ ಹೋಗಿದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ರತ್ನ ಹೇಳ್ತಾರೆ. ಸರಿ, ಕಾಲ್ ಮಾಡ್ತೀನಿ ಅಂತ ಹೇಳಿ ಸರು ಕಾಲ್ ಮಾಡ್ತಾಳೆ. ಹಾಗೆ ವಿದ್ಯಾ ಕಾಲ್ ರಿಸೀವ್ ಮಾಡಿಕೊಂಡು ಮಾತಾಡ್ತಾಳೆ. ಏನಮ್ಮ ಅಂತ ಕೇಳಿದಾಗ, 11 ಗಂಟೆಗೆ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಹೇಳಿದ್ದಾರೆ, ನೀನು 11 ಗಂಟೆಗೆ ರೆಡಿ ಆಗು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ರತ್ನ ಹೇಳ್ತಾರೆ. ಸರಿ ಆಯಿತು ಕಣಮ್ಮ, ನಾಳೆಯಿಂದ ನನಗೆ ಸ್ಟಡಿ ಹಾಲಿಡೇ ಇದೆ, ನಾನು ಫ್ರೀ ಇರ್ತೀನಿ. ಸರಿ ಆಯಿತು ಕಣಮ್ಮ ಅಂತ ರತ್ನ ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ಅಜ್ಜಮ್ಮನ ಕಾಲನ್ನು ಕ್ವಾಟ್ಲೆ ಒತ್ತಾ ಇರ್ತಾನೆ. ಅಜ್ಜಮ್ಮ ಆಲೋಚನೆ ಮಾಡ್ತಾ ಇರ್ತಾಳೆ, ಯಾಕಂದರೆ ವಿದ್ಯಾ ಹೇಳಿರೋದೆಲ್ಲ ನೆನಪು ಮಾಡ್ಕೋತಾ ಇರ್ತಾರೆ. ಚಂಪಾ ಅಜ್ಜಿಗೆ ಮಾತ್ರೆ ಕೊಡೋದಕ್ಕೆ ಬರ್ತಾಳೆ. ಅಜ್ಜಿ ಮಾತ್ರೆ ತಗೊಳ್ಳಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ನನಗೆ ಮಾತ್ರೆ ಗೀತ್ರೆ ಏನು ಬೇಡ ಅಂತ ಹೇಳ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾನೆ, ನಿನ್ನ ಸಿಟ್ಟನ್ನ ಚಂಪನ ಮೇಲೆ ಯಾಕೆ ತೋರಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಅಜ್ಜಿ ಮಾತ್ರೆ ಕುಡಿತಾರೆ. ಅದೇ ಸಮಯಕ್ಕೆ ಅಲ್ಲಿ ವಿದ್ಯೆ ಬಂದು ಅಮ್ಮಮ್ಮ ಅಂತ ಕರೀತಾಳೆ. ಆಗ ಅಜ್ಜಿ ಸಿಟ್ಟು ಮಾಡಿಕೊಂಡು, ಅವಳ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ನನಗೆ, ಅವಳನ್ನು ಕಳಿಸ್ಬಿಡು ಅಂತ ಕ್ವಾಟ್ಲೆ ಹತ್ರ ಹೇಳ್ತಾಳೆ. ನೋಡು, ಈಗ ಅಮ್ಮಮ್ಮ ಅಂತ ಬಂದ್ಲು, ನಾನು ಈ ಸಾಯೋ ಮುದುಕಿ ಅಷ್ಟೆಲ್ಲ ನಾಟಕ ಮಾಡಿ ಇವ್ರ ಜೀವ ಚೆಂದಾಗಿರಬೇಕು ಅಂತ ಮಾಡಿದೆ, ಆದರೆ ಇವರು ಈ ಜೀವನನ ಅನುಸರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮನಸ್ಥಿತಿ ಇವ್ರ ಮನಸ್ಸಲ್ಲಿದೆಯಾ ಅಂತ ಅಜ್ಜಿ ಹೇಳ್ತಾರೆ. ಅಲ್ಲ ಅಮ್ಮಮ್ಮ, ಅವರು ಕೂಡ ಹಾಗೆ ಬೆಳೆದ್ರಲ್ವ, ಅದಕ್ಕೋಸ್ಕರ ನಾ ಹಾಗೆ ಮಾಡಿದೆ ಅಂತ ವಿದ್ಯಾ ಹೇಳ್ತಾಳೆ. ಆಗ ಅಮ್ಮಮ್ಮ ಮತ್ತೆ ಜೋರಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅವನಿಗಂತೂ ಬುದ್ಧಿ ಇಲ್ಲ, ನಿನಗಷ್ಟೆಲ್ಲ ಕಾಡಿ ಬೇಡ್ಕೊಂಡೆ, ಆದರೂ ಕೂಡ ನಿನಗೆ ಬುದ್ಧಿನೇ ಇಲ್ವಾ ಅಂತ ಅಜ್ಜಮ್ಮ ಹೇಳ್ತಾರೆ. ಈಗ ಯಾವ ಅಮ್ಮಮ್ಮ ಇದ್ದಾರೆ ಅಂತ ನನ್ನ ಹತ್ರ ಬಂದಿದ್ದೀಯಾ ಅಂತ ಅಜ್ಜಿ ಹೇಳ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾನೆ, ಅವರಿಗೆ ಅವ್ರ ಗೌರವ ಅದೆಲ್ಲ ಹೆಚ್ಚಾಗಿದೆ, ನಮ್ಮ ಮಾತುರಿಗೆ ನಮ್ಮ ನಾಟಕಕ್ಕೆ ಯಾರು ಬೆಲೆ ಕೊಡ್ತಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಇವ್ರ ಆಟಗಳನ್ನು ಉಪ್ಪು ಖಾರ ಹಾಕೊಂಡು ನೆಕ್ಕೊಳಕ್ಕಳು, ನಾನೇನು ಬೇಗ ಸಾಯೋದಿಲ್ಲ, ಆ ನಾಟಕ ಮಾಡಿದರೂ ಕೂಡ ನಾನು ಚೆನ್ನಾಗೇ ಇದ್ದೀನಿ, ದೇವರು ಎಷ್ಟು ದಿನ ಕೊಡ್ತಾನೋ ಅಷ್ಟು ದಿನ ಚೆನ್ನಾಗಿ ಊಟ ಮಾಡಿಕೊಂಡು ಇದ್ದು ಆಮೇಲೆ ಸಾಯ್ತೀನಿ ಅಂತ ಅಜ್ಜಮ್ಮ ಹೇಳ್ತಾರೆ. ಆದರೆ ಈ ಅಮ್ಮಮ್ಮನ ಮನಸ್ಸಲ್ಲಿ ಮೊಮ್ಮಕ್ಕಳು ನನ್ನ ಆಸೆಗೆ ಬೆಲೆನೇ ಕೊಡಲಿಲ್ಲಲ್ವಾ, ಅದು ನನ್ನ ಮನಸ್ಸಲ್ಲಿ ಹಾಗೆ ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಲೇ ಚಂಪಿ, ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಇಲ್ಲಿ ಬಂದು ಈಗ ಸಾರಿಗೆ ಏನು ಒಗ್ಗರಣೆ ಹಾಕೋದು ಬೇಡ, ಹೋಗೋದಿಕ್ಕೆ ಹೇಳು ಅಂತ ಅಜ್ಜಮ್ಮ ಹೇಳ್ತಾರೆ. ನಾನು ಮಾಡ್ತಾ ಇರೋದು ಸರಿಯೋ ತಪ್ಪೋ ಗೊತ್ತಿಲ್ಲ ಅಮ್ಮಮ್ಮ, ಆದರೆ ನನ್ನಿಂದ ನಿಮ್ಮ ಮನಸ್ಸಲ್ಲಿ ತುಂಬ ಶಾನೆ ನೋವಾಗಿದೆ ಅನ್ನೋದು ನನಗೆ ಕಾಡ್ತಾ ಇದೆ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾ ಹಾಗೆ ಹೇಳಿ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ. ಆಗ ಅಜ್ಜಮ್ಮ ಹೇಳ್ತಾಳೆ, ಈಗಲಾದರೂ ಅನುಸರಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತು ಕೂಡ ಹೇಳಿದ್ಲ ಅಂತ ಕ್ವಾಟ್ಲೆ ಹಾಗೂ ಚಂಪನ ಹತ್ರ ಹೇಳ್ತಾರೆ. ಅವಳು ಹಂಗೆ ಅವಳ ಮನಸ್ಸು ಕೂಡ ಕಲ್ಲಾಗಿ ಹೋಗದೆ ಅಂತ ಅಜ್ಜಮ್ಮ ಅಳುತ್ತಾರೆ. ಇಲ್ಲಿ ವಿದ್ಯಾ ಮನೆಯಿಂದ ಹೊರಗಡೆ ಬಂದಿರ್ತಾಳೆ. ಅದೇ ಸಮಯಕ್ಕೆ ಸುಭಾಷ ಫೋನಲ್ಲಿ ಮಾತಾಡಿರೋದನ್ನ ಗಮನಿಸ್ಕೊಂಡು ಇವನ್ಯಾಕೆ ಇಲ್ಲಿ ಹಟ್ಟಿಗೆ ಬಂದ ಅಂತ ಅಂದ್ಕೋತಾಳೆ. ಹಾಗೆ ಚಿಕ್ಕತ್ತೆನ ಹುಡ್ಕೊಂಡು ಹೋಗ್ತಾಳೆ. ಚಿಕ್ಕತ್ತೆ ಹತ್ರ ನಾನು ಕಂಡೀಷನ್ ಹಾಕಿದ್ದೆ ಅಲ್ವಾ, ಇವಳು ಮಂಡ್ಯದಲ್ಲೇ ಕಾಣಿಸ್ಕೋಬಾರ್ದು ಅಂತ ಹೇಳಿದ್ದೆ ತಾನೆ, ಆದರೂ ಇವತ್ತು ಯಾಕೆ ಮನೆ ಕರ್ಸ್ಕೊಂಡ್ರಿ ಅಂತ ವಿದ್ಯಾ ಈಶ್ವರಿ ಹತ್ರ ಕೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಅಜ್ಜಿ ಸತ್ತೋದ್ರು ಅಂತ ಮೊಮ್ಮಗ ತಾನೆ ಬಂದಿದ್ದಾನೆ, ಅದಕ್ಕೋಸ್ಕರ ಅವನು ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾಳೆ. ಆಗ ವಿದ್ಯಾ ಹೇಳ್ತಾಳೆ, ಅಜ್ಜಿ ಸತ್ತೋಗಿಲ್ಲ ಅಲ್ವಾ, ಅವನನ್ನು ವಾಪಸ್ ಕಳಿಸಿ ಅಂತ ಹೇಳ್ತಾಳೆ. ನೀನು ಯಾಕೆ ಅಷ್ಟೊಂದು ಓವರಾಗಿ ಆಡ್ತಿದ್ಯಾ ಅಂತ ಈಶ್ವರಿ ಕೇಳ್ತಾರೆ. ನನಗೆ ಅವನು ಬುದ್ಧಿಗೊಟ್ಟು ಏನೋ ಒಂದು ಮಾಡಿದ್ದಾನೆ, ಆದರೆ ಜೀವನ ಪೂರ್ತಿ ಅವನು ಹೊರಗಡೆ ಇರಬೇಕು ಅಂದರೆ ಅದು ಹೇಗೆ ಅಂತ ಈಶ್ವರಿ ಹೇಳ್ತಾಳೆ. ಏನೋ ಕೆಟ್ಟ ಸಮಯದಲ್ಲಿ ಏನೋ ಒಂದು ಆಯಿತು ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ಈಗ ಮತ್ತೆ ಬಂದಿದ್ದಾನಲ್ವಾ, ಈಗ ಮತ್ತೆ ಬುದ್ಧಿ ಕೆಟ್ಟು ಏನಾದರೂ ಮಾಡಿದರೆ ಯಾರು ಜವಾಬ್ದಾರಿ ಅಂತ ವಿದ್ಯಾ ಹೇಳ್ತಾಳೆ. ಆಗ ವಿದ್ಯಾ ಹೇಳ್ತಾಳೆ, ಮೋಸದ ದಾರಿಯಲ್ಲಿ ಬದುಕೋರಿಗೆ ಅದು ಹೇಗೆ ತಾನೇ ಬದಲಾಗೋದಕ್ಕೆ ಸಾಧ್ಯ, ಅವನಂತೂ ಖಂಡಿತ ಬದಲಾಗೋದಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ನೋಡಿ ಚಿಕ್ಕತ್ತೆ, ಅದೆಲ್ಲ ವಿಷಯ ಈಗ ಬೇಡ,
ಅವನನ್ನೇ ಈಗ ಹೊಟ್ಟಿಂದ ಕಳಿಸ್ತಿರೋ ಅಥವಾ ನಡೆದಿರೋ ವಿಷಯವನ್ನು ನಾನು ಮಾವನ ಮುಂದೆ ಹೇಳಿ ಎಲ್ಲರ ಸಮ್ಮುಖದಲ್ಲಿ ಅವನನ್ನು ಆಚೆ ಕಳಿಸ್ಬೇಕಾ, ನೀವೇ ತೀರ್ಮಾನ ಮಾಡಿ ಅಂತ ವಿದ್ಯಾ ಹೇಳ್ತಾಳೆ. ನೋಡು, ಒತ್ತಾರೆ ತನಕ ನನಗೆ ಟೈಮ್ ಕೊಡು, ಅವನ ಹತ್ರ ಮಾತಾಡಿ ನಾನು ಅವನನ್ನು ಕಳಿಸ್ಕೊಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಹೊತ್ತಾರೆ ತನಕ ಟೈಮ್ ಕೊಡು, ಆಮೇಲೂ ಕೂಡ ಅವ್ನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಯಾರ ಹತ್ರ ಹೇಳಬೇಕು ವಿಷಯನ ನಾನು ಅವ್ರ ಹತ್ರ ಹೋಗಿ ಅವನನ್ನು ಕಳಿಸ್ಕೊಡ್ತೀನಿ ಅಂತ ವಿದ್ಯಾ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ಭದ್ರ ಬಂದು ಮನೇಲಿ ಊಟ ಹಾಕೊಂಡು ಊಟ ಮಾಡಬೇಕು ಅಂದರೆ ತುಂಬ ಮಾತಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ವಿದ್ಯಾ ಹೇಳ್ತಾಳೆ, ಈ ಕಪ್ಪೆಗಳಾದರೂ ಸ್ವಲ್ಪ ಹೊತ್ತಾಲು ವಟವಟ ಅನ್ನೋದನ್ನ ನಿಲ್ಲಿಸ್ತವೆ, ಆದರೆ ಕೆಲವೊಬ್ಬರು ಇದ್ದರೆ ಊಟ ಮಾಡುವತ್ತಿಗೂ ಕೂಡ ವಟವಟ ಅಂತ ಇರ್ತಾರೆ ಅಂತ ವಿದ್ಯಾ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಕೆಲವರಿಗೆ ಹೊಟ್ಟೆ ಉರಿ ಅಂತ ಹೇಳ್ತಾನೆ. ಯಾರ ಸಹಾಯನೂ ಇಲ್ಲದೆ ನೀನು ಒಬ್ಬನೇ ಬದುಕ್ತಾ ಇದೆಯಾ ಅನ್ನುವಂತಹ ಹೊಟ್ಟೆ ಉರಿ ಅವರಿಗೆ ಅಂತ ಊಟ ಮಾಡ್ತಾ ಭದ್ರ ಗುಣಗುಡಿಸ್ತಾನೆ. ಹೀಗೆ ಊಟ ಮಾಡ್ತಾ ತುಂಬ ಮಾತನಾಡ್ತಾ ನಾನು ಜೀವನದಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ಅಡುಗೆ ಮಾಡೋದನ್ನು ಕೂಡ ಕಲ್ತ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಜೀವನದಲ್ಲಿ ನಾನು ಒಂಟಿಯಾಗಿ ಬದುಕ್ತೀನಿ ಹೊರತು ಜಂಟಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯಾ ಬೇಸರದಿಂದ ಆ ಕಡೆ ನೋಡ್ತಾಳೆ. ಹೀಗೆ ಮಾತಾಡ್ತಾ ಭದ್ರ ಇನ್ನಷ್ಟು ಅನ್ನ ಮತ್ತೆ ಸಾಂಬಾರ್ ಹಾಕೋಬೇಕು ಅಂತ ನೋಡ್ತಾನೆ. ಅದರಲ್ಲಿ ಹಲ್ಲಿ ಬಿದ್ದಿರೋದು ಗೊತ್ತಾಗುತ್ತೆ. ಹಾಗೆ ಸಾಂಬಾರಲ್ಲಿ ಹಲ್ಲಿ ಬಿದ್ದಿದೆ ಅಂತ ಹೇಳಿ ಭದ್ರ ಹೊರಗಡೆ ಹೋಗಿ ವಾಮಿಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ವಿದ್ಯಾನು ಕೂಡ ಅವನ ಹಿಂದೆನೆ ಬರ್ತಾಳೆ. ಹಲ್ಲಿ ಬಿದ್ದಿರೋದ್ರಿಂದ ಫುಡ್ ಪಾಯ್ಸನ್ ಆಗಿಬಿಡುತ್ತೆ, ಅದಕ್ಕೇನು ವೀಳ್ಯದೆಲೆಗೆ ಸ್ವಲ್ಪ ಉಪ್ಪು ಮತ್ತೆ ಮೆಣಸು ಹಾಕಿ ಕೊಟ್ರೆ ಸರಿಯಾಗುತ್ತೆ, ಸರಿ ಈಗಲೇ ತರ್ತೀನಿ ಅಂತ ವಿದ್ಯಾ ಒಳಗಡೆ ಹೋಗ್ತಾಳೆ. ಇಲ್ಲಿ ಸುಭಾಷ್ನ ಹತ್ರ ಈಶ್ವರಿ ನೀನು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಆಗ ಸುಭಾಷ್ ಹೇಳ್ತಾನೆ, ನಾ ಮನೆಗೆ ಬಂದು ಒಂದು ರಾತ್ರಿ ಕೂಡ ಕಳೆಯೋದಕ್ಕೆ ಅವಕಾಶ ಇಲ್ವಾ? ಹಾಗೆ ಸುಭಾಷ ಕೇಳಿದಾಗ ಈಶ್ವರಿ ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ನೀನೇ ಆ ರಾತ್ರಿ ಏನೆಲ್ಲ ಮಾಡಿದೆ, ಅದಕ್ಕೋಸ್ಕರ ಅವಳು ಆ ರೀತಿಯಾಗಿ ಆಡ್ತಾ ಇದ್ದಾಳೆ ಅಂತ ಈಶ್ವರಿ ಹೇಳ್ತಾಳೆ. ನೋಡು, ಈ ವಿಷಯ ಏನಾದರೂ ಭದ್ರನಿಗೆ ಏನಾದರೂ ಗೊತ್ತಾದ್ರೆ ನಿನ್ನ ತಲೆನ ಚಂಡ ಆಡ್ದಂಗೆ ಆಡ್ಬಿಡ್ತಾನೆ, ನೀನು ತಲೆ ಮರೆಸ್ಕೊಂಡು ಹೋಗ್ಬಿಡು ಅಂತ ಈಶ್ವರಿ ಹೇಳ್ತಾಳೆ. ನಾ ಎಷ್ಟು ದಿನ ಅಂತ ಹೊರಗಡೆ ಇರೋದು ಅಂತ ಸುಭಾಷ ಕೇಳಿದಾಗ ಅವಳು ಮನಸ್ಸು ಕರ್ಗೋ ತನಕ ನೀನು ಹೊರಗಡೆ ಇರಲೇಬೇಕು ಅಂತ ಈಶ್ವರಿ ಹೇಳ್ತಾಳೆ. ಆಗ ಸುಭಾಷ ಹೇಳ್ತಾನೆ, ನಾನೊಂದು ಪ್ಲ್ಯಾನ್ ಹೇಳ್ತೀನಿ, ಆ ಪ್ಲ್ಯಾನ್ ಪ್ರಕಾರ ಮಾಡಿದರೆ ನಾನು ಕೂಡ ಈ ಮನೇಲಿ ಇರ್ಬೋದು ಅಂತ ಹೇಳ್ತಾನೆ. ನೀನು ಬೆಳಗ್ಗೆ ದೊಡ್ಡಪ್ಪನ ತವ ಹೋಗಿ ಚಂಪನ್ ಜೊತೆ ಬಾಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಅವ್ನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದಾನೆ ಅಂತ ಹೇಳಬೇಕು, ಆವಾಗ ದೊಡ್ಡಪ್ಪ ಒಪ್ಕೋತಾರೆ ಅಂತ ಸುಭಾಷ ಹೇಳ್ತಾರೆ. ಸರಿ ಸುಭಾಷ, ಇದೊಂದಕ್ಕಿಂತ ನಿನ್ನ ಮಾತು ಕೇಳಿ ನಾನು ಬಾವನ್ ತಾವ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾಳೆ. ವಿದ್ಯಾ ಒಳಗಡೆ ಹೋಗಿ ವೀಳ್ಯದೆಲೆ ಮೆಣಸು ಮತ್ತೆ ಉಪ್ಪಾಗಿ ತಗೊಂಡು ಬಂದು ಕೊಡ್ತಾಳೆ. ಆಗ ವಿದ್ಯಾ ಭದ್ರನಿಗೆ ಕೊಡ್ತಾಳೆ. ಆಗ ಭದ್ರ ಹೇಳ್ತಾನೆ, ಪಲ್ಲಿ ತಿಂದು ಹೋಗಿಲ್ಲ ಅಂತ ಇದನ್ನ ಕೊಟ್ಟು ನನ್ನನ್ನು ಸಾಯಿಸೋದಕ್ಕೆ ನೋಡ್ತಾ ಇದೀಯಾ ಅಂತ ಭದ್ರ ಹೇಳ್ತಾನೆ. ನೋಡಿ, ನಮ್ಮ ಮೇಲೆ ಕರುಣೆ ತೋರಿಸೋದೇನು ಬೇಡ, ನಮ್ಮನ್ನು ನೋಡಿಕೊಳ್ಳೋಕೆ ಸಂದ ಗೊತ್ತಿದೆ ಅಂತ ಭದ್ರ ಹೇಳ್ತಾನೆ. ಆಗ ವಿದ್ಯಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಪೇಚಿಗೆ ಸಿಲುಕ್ತಾಳೆ. ತಿಂದಿದ್ದು ಜೀರ್ಣ ಆಗೋದಕ್ಕೆ ಇದು ಒಳ್ಳೆ ಮನೆ ಮದ್ದು ಅಂತ ವಿದ್ಯಾ ಹೇಳ್ತಾಳೆ. ಇವಳು ತಿಂದೇ ಹೋಗೋದಿಲ್ಲ ಅಂತ ಅನ್ನಿಸ್ತಾ ಇದೆ, ಸರಿ ತತ್ತ ಇಲ್ಲಿ ಅಂತ ಭದ್ರ ಅದನ್ನು ತಿಂತಾನೆ. ಭದ್ರ ಅದನ್ನು ತಿಂತ ಖಾರ ಖಾರ ಅಂತ ಹೇಳ್ತಾನೆ. ವಿದ್ಯಾ ಹೋಗಿ ನೀರು ತಗೊಬಂದು ಕೊಡ್ತಾಳೆ. ಈಗ ಹೇಗೆ ಅನ್ನಿಸ್ತಾ ಇದೆ ಅಂತ ವಿದ್ಯೆ ಕೇಳಿದಾಗ ಈಗ ಸ್ವಲ್ಪ ಹೊಟ್ಟೆ ತಣ್ಣಗಾಗ್ತಿದೆ ಅಂತ ಭದ್ರ ಹೇಳ್ತಾನೆ. ಇದೇನು ದಿಢೀರ್ ಅಂತ ನನ್ನ ಮೇಲೆ ಕನಿಕರ ಬಂದಿದೆ ಅಂತ ಭದ್ರ ಕೇಳ್ತಾನೆ. ಆಗ ವಿದ್ಯಾ ಹೇಳ್ತಾಳೆ, ಎಷ್ಟಂದ್ರು ನನ್ನ ರೂಮ್ಮೇಟ್ ಅಲ್ವಾ, ಅದಕ್ಕೋಸ್ಕರ ಅಂತ ವಿದ್ಯಾ ಹೇಳ್ತಾಳೆ. ಇಲ್ಲಿ ಈಶ್ವರಿ ಕರೆದ್ರು ಅಂತ ಎಲ್ಲರೂ ಕೂಡ ಒಟ್ಟಿಗಿರ್ತಾರೆ. ಆಗ ಗೋವಿಂದ ಹೇಳ್ತಾನೆ, ಯಾಕೆ ಈಶ್ವರಿ ಕರೆದಿದ್ದು ಅಂತ ಕೇಳಿದಾಗ ಈಶ್ವರಿ ಹೇಳ್ತಾಳೆ, ಸುಭಾಷ ಅಜ್ಜಿ ತೀರ್ ಹೋಗಿದ್ರು ಅಂತ ರಾತ್ರಿನೇ ಬಂದ್ಬಿಟ್ಟ, ಈಗ ಹೋಗಬೇಕು ಅಂತ ಇದ್ದಾನೆ, ಅದಕ್ಕೇನೀಗ ಕಳಿಸ್ಕೊಡು ಅಂತ ಗೋವಿಂದ ಹೇಳ್ತಾನೆ. ಹಾಗಲ್ಲ ಬಾವಾ, ಏನೋ ಒಂದು ವಿಷಯ ಇದೆ ಅಂತ ಈಶ್ವರಿ ಹೇಳ್ತಾಳೆ. ಅವ್ನು ಮಾಡಿರೋ ತಪ್ಪಿಗೆ ಎಷ್ಟು ದಿನ ಅಂತ ಹೊರಗಡೆ ಇರಬೇಕು ಅಂತ ಹೇಳಿದಾಗ ಆಗ ಗೋವಿಂದ ಹೇಳ್ತಾನೆ, ಮಾಡಿರುವಂಥ ತಪ್ಪಿಗೆ ಕಠಿಣವಾದ ಶಿಕ್ಷೆ ಪಡ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ಇಲ್ಲಿ ಭದ್ರ ವಿದ್ಯನ್ಗೆ ಹೇಳ್ತಾನೆ, 9 ಗಂಟೆ ಆದರೂ ಕಾಲೇಜಿಗೆ ಹೋಗಿಲ್ವಾ ಅಂತ ಕೇಳ್ತಾನೆ. ಆಗ ವಿದ್ಯಾ ಹೇಳ್ತಾನೆ, ನಾನು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬರ್ತೀರಾ ಅಂತ ಕೇಳ್ತಾನೆ. ಆಗ ಭದ್ರ ಹಿಂದೆ ಆಗಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಈ ಮಗುವಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿದ್ಯಾ ಹೊಟ್ಟೆ ಹಿಡ್ಕೊಂಡು ಅಲ್ಲೇ ಅಳ್ತಾ ಇರ್ತಾಳೆ. ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.